ಮೊದಲು ಗಿಲ್ಲಿ ನಟ ಬಂದಾಗ ನಮ್ಮ ಏರಿಯಾದಲ್ಲೆಲ್ಲ ಕಾಮನ್ ಆಗಿ ನೋಡ್ತಿದ್ರು. ಈ ಗಿಲ್ಲಿ ನಟ ಬಂದಿದ್ದಾನೆ ಅಂದರೆ ಎಷ್ಟು ಜನ ಬರ್ತಾರೆ? ಬಂದರೆ ಒಂದು 12 ಗಂಟೆ 1 ಗಂಟೆ ಮೇಲೆ ಬರಬೇಕು ಅವ್ನು ಬನಾಗಿದ್ದಾರೆ. ಈಗ ನಾನು ಬರ್ಬೋದು ಸರ್ ಗಿಲ್ಲಿ ನಟ ಬಂದ ಸುಮ್ಮನೆ ಕೇಳ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ರೂಮ್ ಗೊತ್ತಿರಾಗಲೇ ಸುಮಾರು ಜನ ರೋಡಲ್ಲಿ ಸುಮಾರು ಜನ ಓಟ್ ಹಾಕಿದ್ರು ಅವನಿಗೆ. ಗಿಲ್ಲಿ ನಟನ ಕರೆಸಬೇಕು ಸರ್, ಗಿಲ್ಲಿ ನಟನ ಕರೆಸಬೇಕು ಅಂತ ಸುಮಾರು ಜನ ಓಟ್ ಹಾಕೋರು. ಓಟ್ಲು ಗೀಟ್ಲಿ ಎಲ್ಲರೂ ಓಟ್ ಹಾಕ್ತಿದ್ರು. ಕರ್ಸಿದ್ರೆ ಇಲ್ಲ ಅವ್ನು ಬರಲಿಲ್ಲ. ಬಿಗ್ ಬಾಸಿಂದ ಬಂದಮೇಲೆ ಗಿಲ್ಲಿ ನಟ ಬರಲಿಲ್ಲ. ಹಾಗಾಗಿ ನೋ ಪ್ರಾಬ್ಲಮ್. ನಾನು ಸ್ಟಾರ್ಟಿಂಗ್ 2 ಸರಿ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಒಂದು ಸರಿ ಸ್ವಿಚ್ ಆಫ್ ಬಂತು, ಇನ್ನೊಂದು ಸರಿ ಫೋನ್ ಕಟ್ಟಾಯಿತು. ಅದೇ ಲಾಸ್ಟ್ ನಾನು. ಯಾಕಂತ ಹೇಳಿದ್ರೆ ನನ್ನ ನೆನಪು ನಿನ್ಗೆ ಆಗಿಲ್ಲ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಆ ಲೆವೆಲ್ಗೆ ಬೆಳೆದಿದೆಯಾ, ಓಕೆ ಆರಾಮಾಗಿ ಅಲ್ಲಿರಮ್ಮ, ನೋಡೋಣ ಯಾವ್ದಾರ ಒಂದು ವೇದಿಕೆಯಲ್ಲಿ ಸಿಗ್ತೀವಲ್ಲ. ಯಾಕಂದ್ರೆ ಈ ಜರ್ನಿಲಿ ಹೋಗ್ತಾ ಇರ್ತೀವಲ್ಲ ಸರ್, ಯಾಕಂದ್ರೆ ಈ ಟ್ರಾವೆಲ್ ಅಪ್ ಆ್ಯಂಡ್ ಡೌನ್ ಆಗೇ ಆಗುತ್ತೆ. ಅಲ್ಲ ಡೈರೆಕ್ಟ್ರೆ, ನಮ್ಗೆ ಒಂದು ಯಾರ್ದೋ ಕಾಂಟ್ರವರ್ಸರಿ ಮಾಡಿ ನಾವು ಗೆಲ್ಲೋಂಥದ್ದು ಏನೂ ಇಲ್ಲ. ಹೌದೌದು. ಬಟ್ ಒಂದು ನಮ್ಗೆ ಅರ್ಥ ಆಗದೆ ಇರೋದು, ಮನುಷ್ಯರಿಗೆ ಈ ರೀತಿ ಆದಾಗ ಒಬ್ಬ ಡೈರೆಕ್ಟರ್ ಆಗಿ ನಿಮ್ಮ ಆಲೋಚನೆ ಹೆಂಗಿರುತ್ತೆ, ಒಬ್ಬ ಮನುಷ್ಯನಾಗಿ ನಿಮ್ಮ ಆಲೋಚನೆ ಹೆಂಗಿರ್ತದೆ, ಕೃತಜ್ಞತಾಹೀನರು ಅನ್ನೋ ಫೀಲ್ ಬರ್ತದ ಅಥವಾ ನೋವಾಗುತ್ತಾ? ವಾಟ್ ಎಕ್ಸಾಕ್ಟ್ಲಿ ನಿಮ್ಗೆ ಹೆಂಗೆ ಏನು ಅನ್ನಿಸ್ತು ಆ ಒಂದು ಟರ್ಮಲ್ಲಿ? ಈಗ ಎಕ್ಸಾಂಪಲ್ ಸೂಪರ್ ಹಿಟ್ ಆದಂಥ ಗೆಳೆಯ, ಪ್ರಾಣ ಸ್ನೇಹಿತ, ಕುಚುಕು, ಅಥವಾ ಒಂದೇ ಬೆಡ್ಡಲ್ಲಿ ಒಂದೇ ರೂಮಲ್ಲಿ ಚಿಕ್ಕ ರೂಮಲ್ಲಿ ಜೀವನ ಮಾಡ್ಕೊಂಡು ಹೋಗಿದ್ದವು ಒಂದು ಹುಡುಗ ಸಡನ್ನಾಗೆ ಬಿಡ ಅದು ನನಗೆ ಯಾಕೆ ಅಂತ ಅಂದಾಗ ನೀವು ಎರಡೂ ದಿಕ್ಕಲ್ಲಿ ಹೆಂಗೆ ನೋಡ್ತೀರಿ? ಇಲ್ಲ, ನಾನು ಕೆಲವು ಟೈಮ್ಗಳಲ್ಲಿ ಅಣ್ಣವ್ರನ್ನ ತುಂಬ ಇನ್ಸ್ಪಿರೇಷನಾಗಿ ತಗೊಳ್ಳೋರು. ನಾನು ಅಣ್ಣವ್ರು ನಡೆದಿದ್ದು ಬಂದಿದ್ದಾರೆ, ಅಣ್ಣವ್ರು ಬದುಕಿದ್ದು, ಅಣ್ಣವ್ರ ಜೀವನ ಶೈಲಿನೇ ಬೇರೆ. ಅವ್ರು ಆ ರಾಜ್ಕುಮಾರ್ ಆಗಿತ್ತು ಅಂತ ಸಾಮಾನ್ಯವಾಗಿ ಒಬ್ಬರು ಮುದ್ರಾಜ್ ಆಗಿದ್ರು ಅಂತ ಸುಮಾರು ಜನ ಅವ್ರ ಸರೌಂಡಿಂಗ್ನವ್ರು ಹೇಳ್ತಾರೆ. ನಾನು ಅದನ್ನು ತುಂಬ ಅಳವಡಿಸ್ಕೊಂಡವ್ ಸರ್. ಬೇರೆಯವರು ಅದನ್ನು ಅಳವಡಿಸ್ಕೊಂಡಿದ್ರಿಲ್ವ ಅದು ನಾನು ಕೇಳಲ್ಲ. ಕೃತಜ್ಞತೆ ಭಾವನೆ. ಯಾಕಂದರೆ ನಾಳೆ ಇವತ್ತು ನನ್ನ ಜೊತೆಲಿ ಕೂತ್ಕೊಂಡಾಗ ನಾನು ಎಷ್ಟೋ ಸರಿ ನಾನು ಜೊಮ್ಯಾಟೊ ಡೆಲಿವರಿಗೆ ಹೋಗ್ಬೇಕಾದ್ರೆ KFCಗೆ ಬಂದಿದ್ದೀನಿ ಕೆಳಗಡೆ, ಈಗಲೂ ಹೋಗಿ ಕೇಳಿ ಅವ್ರು ನೋಡಿದ್ದೀರ ಅಂತ ಅವ್ರು ಹೇಳ್ತಾರೆ. ಪಕ್ಕದಲ್ಲಿ ಇದೆಯಲ್ಲ ಸ್ವೀಟು, ಅಲ್ಲೋಗಿ ಕೇಳಿ ಅವ್ರು ಹೇಳ್ತಾರೆ. ನನ್ನ ಮುಖ ಎಲ್ಲಿ ಜೊಮ್ಯಾಟೊ ಬರಲಿಲ್ಲ, ಕೆಂಗೇರಿಯಲ್ಲಿ ಚಿರಪರಿತ ನಾನು RR ನಗರ ಕೆಂಗಲ್ಲಿ. ನನಗೆ ಆ ಕೃತಜ್ಞತೆ ಇದೆ. ಒಟ್ಟನ್ನ ನಾನು ಎಲ್ಲೇ ಹೋಗಿ ಬೆಳೀರಿ, ನಾನು ನಾಳೆ ದಿನದ ಟಾಪ್ ಡೈರೆಕ್ಟರ್ ಆಗಲಿ, ಎಲ್ಲರೂ ಸಿಕ್ಕರೆ ರಾಘವೇಂದ್ರ ಸರ್ ನಮಸ್ತೆ ಹಿಂಗೆ ಮಾತಾಡ್ತೀನಿ. ಯಾಕೆ ಹೇಳ್ತೀನಿ ಅಂದರೆ ನನ್ನೊಳಗಡೆ ಅಹಂಕಾರ ಅನ್ನೋದು ಸತ್ತಿದ್ದು ಒಂದೇ ಒಂದು ರಾಜ್ಕುಮಾರ್ ಅವ್ರದ್ದು ಮಜ್ಜಿಗೆ ಕತೆ. ಅಲ್ಲಿ ಅರ್ಥ ಆಗ್ಬಿಡುತ್ತೆ ನನಗೆ, ಅದು ಅಷ್ಟೇ ಅರ್ಥ ಆಗ್ಬಿಡುತ್ತೆ ನನಗೆ, ಓ ಮನುಷ್ಯ ಹೆಂಗಿರಬೇಕು ಅಂತ. ಏನದು ಮಜ್ಜಿಗೆ ಕತೆ? ಅದು ಮಜ್ಜಿಗೆ ಕತೆ ಯಾವುದೋ ಒಂದು ಸರಿ ಅಣ್ಣವ್ರದ್ದು ಸೂಪರ್ ಡೂಪರ್ ಸಿನಿಮಾ ಹಿಟ್ಟಾಗಿದೆ. ಹಿಟ್ಟಾಗ್ಬಿಟ್ಟು ಒಂದು ಸರಿ ಮೈಸೂರಲ್ಲಿ ಪ್ರೋಗ್ರಾಮಲ್ಲಿ ಎಲ್ಲರಿಗೂ ನಿಮ್ಗೆ ಗೊತ್ತಲ್ಲ, 100 ಡೇಸ್ ಪ್ರೋಗ್ರಾಮ್ ಆದರೆ ಎಲ್ಲರಿಗೂ ಸಾಲ್ ಕೊಡೋದು ಅಥವಾ ಸೀಲ್ಡ್ ಕೊಡೋದು, ಈ ಥರದ್ದೆಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆ ಕಾರ್ಯಕ್ರಮ ನಡಿಬೇಕಾದಾಗ ಒಂದು ಸರಿ ಪಾರ್ವತಮ್ಮ ಅವರು ಮತ್ತು ಅಣ್ಣವರಿಬ್ಬರು ಕೂತ್ಕೊಂಡು ಮಾತಾಡಿದ್ರು. ಈಗ ಎಲ್ಲರೂ ಕೆಲಸ ಮಾಡಿದ್ರಲ್ಲ, ಅವ್ರಿಗೆ ಏನೇನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆವಾಗ ಇವ್ರು ಹೇಳಿ ಎಲ್ಲರಿಗೊಂದು ಸೀಲ್ಡ್ ಕೊಟ್ಬಿಡೋಣ ಅಥವಾ ಒಂದು ಸಾಲ್ ಕೊಟ್ಬಿಡೋಣ ಕಣ್ರಿ ಹಂಗೆ ಅಂತ ಮಾತಾಡಬೇಕಾದಾಗ ಅಣ್ಣವ್ರು ಅವ್ರಿಗೆ ಹೇಳಿದ್ರಂತೆ, ಪಾರ್ವತಿ ನಾವು ಕೊಡೋ ಸೀಲ್ಡ್ ಬೆಲೆ ಬರುತ್ತಾ, ಸಾಲಿಗೆ ಬೆಲೆ ಬರುತ್ತಾ, ಏನಾದರೂ ಬೆಲೆ ಬರೋಂಥದ್ದು ನಾಳೆ ಒಳ್ಳೇದಾಗಂಥದ್ದು ಕೊಡೋಣ ಪಾರ್ವತಿ ಅಂತ ಏನೋ ಮಾತಾಡಿದರು. ಏನು ಕೊಡೋಣ ಹೇಳಿ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ದಾರೆ. ಸರ್ ಅವ್ರು ಕೇಳಾದ್ಮೇಲೆ ಸರಿ ಆಯಿತು ಅಂತ ಕೆಲಸ ಮಾಡೋಣ, ಎಲ್ಲರಿಗೂ ಬೆಳ್ಳಿ ಲೋಟ ಕೊಟ್ಬಿಡೋಣ ಪಾರ್ವತಿ ಅಂತ ಹೇಳಿದ್ದಾರೆ. ಬೆಳ್ಳಿ ಲೋಟ ಕೊಟ್ಬಿಡೋಣ ಅಂತ ಅಮ್ಮವ್ರು ಕೇಳಿದಕ್ಕೆ ಇಮಿಡಿಯೇಟ್ ಓಕೆ ನಿಮ್ಗೆ ಆಸೆ ಅಲ್ವಾ, ಕೊಟ್ಟೆ ಬಿಡೋಣ ಬಿಡಿ ಅಂತ ಹೇಳ್ಬಿಟ್ಟು ಸೀದಾ ಬೆಳ್ಳಿ ಲೋಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ ಸರ್. ಎಲ್ಲರೂ ಪ್ರೋಗ್ರಾಮ್ ಬಂದಿದ್ದಾರೆ ಸರ್. ಎಲ್ಲರಿಗೂ ಲೋಟ ಜೋಡಿಸ್ಬಿಟ್ಟು ಇಮಿಡಿಯೇಟು ಅಣ್ಣವರು ಎಲ್ಲರಿಗೂ ಲೋಟ ಕೊಟ್ಟು ಕಳಿಸ್ತಾ ಇದ್ರಂತೆ. ಒಂದು ಲೋಟ ಉಳಿದ್ಬಿಡ್ತು ಅದರಲ್ಲಿ. ಒಂದು ಲೋಟ ಕೇಳ್ಕೊಂಡ ಪಾರ್ವತಿ ಒಂದು ಲೋಟ ಉಳಿದ್ಬಿಟ್ಟಿದೆಯಲ್ಲ, ಯಾರೋ ಒಬ್ರು ಬಂದಿಲ್ಲ ಪಾರ್ವತಿ ಅಂತ ಕೇಳಿದ್ರಂತೆ. ಪಾರ್ವತಮ್ಮವ್ರು ಏನು ಹೇಳಿರಬೇಕು, ರೀ ಯಾರಾದ್ರೂ ಸಾಲ್ಟೇಜ್ ಆಗಿರಬೇಕು, ಅದಕ್ಕೆ ಎಷ್ಟೋ ತಂದಿರ್ತಾರೆ ಹುಡುಗರು ಬಿಡಿ ಅಂತಂದ್ರೆ, ಇಲ್ಲ ಪಾರ್ವತಿ ಯಾರೋ ಒಬ್ಬರು ಮಿಸ್ ಆಗಿದ್ದಾರೆ ಅಂತ. ಸರ್ ನೀವು ಅಣ್ಣವ್ರು ಎಲ್ಲಿ, ಆ ವ್ಯಕ್ತಿಯಲ್ಲಿ ಸರ್ ಯಾರು ಮಿಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಹೋಗ್ಬಿಟ್ರೆ ಪಾರ್ವತಮ್ಮ ಅವರೆಲ್ಲ ಮಾತಾಡಿದ್ಮೇಲೆ ಅಣ್ಣವ್ರು ಎಲ್ಲರಿಗೂ ಮಧ್ಯೆ ಲೋಟ ಎಲ್ಲ ಕೊಟ್ಟಾದ್ಮೇಲೆ ಒಬ್ಬ ವ್ಯಕ್ತಿ ಬಂದಿಲ್ಲ ಪಾರ್ವತಿ ಅಂದ್ರಂತೆ. ಯಾವ ವ್ಯಕ್ತಿ ಅವರು ಅಂತ ಕೇಳಿದಕ್ಕೆ, ಇಲ್ಲ ಪಾರ್ವತಿ ನಾನು ಶೂಟಿಂಗ್ ಸೆಟ್ಟಲ್ಲಿ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೆ, ಊಟ ಮಾಡಬೇಕಾದಾಗ ಡೈಲಿ ನಾನು ತಟ್ಟೆಗೆ ಬಂದು ಮಜ್ಜಿಗೆ ಬಿಡ್ತಿದ್ದೆ, ಆ ವ್ಯಕ್ತಿ ಬಂದಿಲ್ಲ ಅಂದ್ರಂತೆ. ಪ್ರೋಗ್ರಾಮ್ ಎಲ್ಲ ಆಯಿತು, ಹೌದಾ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ನ ಜೊತೆಲಿ ಕೆಲಸ ಮಾಡಲ್ಲ ಅವ್ರು ಕರೆದ್ಬಿಟ್ಟು ಆ ವ್ಯಕ್ತಿ ಯಾಕೆ ಬಂದಿಲ್ಲ ಅಂತ ಕೇಳಿದಕ್ಕೆ, ಆ ವ್ಯಕ್ತಿಗೆ ಹುಷಾರಿಲ್ಲ ಅಣ್ಣ ತುಂಬ, ಅವ್ರು ಬಂದಿಲ್ಲ ಅಂತ ಹೇಳಿದ್ರು. ಸರ್ ಅಣ್ಣವ್ರು ಏನು ಮಾಡಿರ್ಬೋದು, ಆ ವ್ಯಕ್ತಿ ಅಡ್ರೆಸ್ ಇಸ್ಕೊಂಡು ಸೀದಾ ವ್ಯಕ್ತಿ ಅಡ್ರೆಸ್ ಮನೆಗೆ ಹೋದಂತೆ. ಪಾರ್ವತಮ್ಮ ಮತ್ತು ಅಣ್ಣವ್ರು ಇಬ್ಬರು ಮನೆಗೆ ಹೋಗಿ ಆ ಲೋಟನ ಅಲ್ಲಿ ಕೊಟ್ಬಿಟ್ಟು ಕುತ್ಕೊಂಡು ಮಾತಾಡಿಸಿ, ಯಾಕೆ ಒಂದು 4-5 ದಿನ ರೆಸ್ಟ್ ತೊಗೊಳ್ಳಿ ನೀವು ಅಂತೇಳಿ ಮಜ್ಜಿಗೆ ಲೋಟ ಕೊಟ್ಟರಲ್ಲ, ಲೋಟ ಬೆಳ್ಳಿ ಲೋಟ, ಆ ಬೆಳ್ಳಿ ಲೋಟದ ಜೊತೆಗೆ ಸ್ವಲ್ಪ ಹಣನೂ ಸಹಾಯ ಮಾಡಿಬಿಟ್ಟು ನೆಕ್ಸ್ಟ್ ನಿನ್ಗೆ ಏನಾದ್ರು ಎಮರ್ಜೆನ್ಸಿ ಪ್ರಾಬ್ಲಮ್ ಆದರೆ ಅಥವಾ ಸಮಸ್ಯೆ ಏನಾದ್ರು ಬಂದರೆ ನೀನು ನನಗೆ ಫೋನ್ ಮಾಡೋ ಸಾಕು, ನೀನು ಬರಬೇಡ ನಾನೇ ಬರ್ತೀನಿ ಅಂದ್ರಂತೆ. ಎಲ್ಲಿದ್ದಾರೆ ಅಣ್ಣವರು, ಮಜ್ಜಿಗೆ ಬಿಡೋನು ಎಲ್ಲಿದ್ದಾರೆ? ಈ ವ್ಯಕ್ತಿ ಈ ಕತೆ ನನಗೆ ಅರ್ಥ ಆಗ್ಬಿಟ್ಟಿದ್ದು ಏನಪ್ಪ ಅಂತ ಹೇಳಿದ್ರೆ, ನಾನು ಎಷ್ಟೇ ಬೆಳೆದ್ರು ನಾನೊಬ್ಬ ಮನುಷ್ಯ, ನಾನು ಬಂದಿದ್ದಾರೆ ಮರಿಬಾರದು. ಇದಿಷ್ಟನ್ನ ನಾನು ಅಳವಡಿಸ್ಕೊಬಿಟ್ಟೆ. ಇವತ್ತು ನನ್ನ ಸ್ನೇಹಿತರು ಸುಮಾರು ಜನ ಕೊಲೀಗ್ಸ್ ಅವ್ರು ಯಾರೇ ಸಿಕ್ಕರು ಸರ್ ನಿಲ್ಲಿಸಿ ಮಾತಾಡ್ತೀನಿ ಅವ್ರನ್ನ. ಯಾಕಂತ ಹೇಳಿದ್ರೆ ಸತ್ತ ಮೇಲೆ ಎಲ್ಲರೂ ಮಣ್ಣಿಗೆ ಹೋಗೋದು.
ಹೆಸರು ಮಾಡಿ ಹೋಗು ಅಷ್ಟೇ, ಅದು ಎಷ್ಟೇ ಉಳ್ಕೊಳ್ಳೋದು ನೀನು ಇಲ್ಲಿ. ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಚೆನ್ನಾಗಿದ್ದಾನೆ ಕಣೆ, ಆ ವ್ಯಕ್ತಿ ಪರವಾಗಿಲ್ಲ ಅಂತ ಅನಿಸ್ತಾರೆ ಸಾಕು ಸರ್. ಆ ಮಜ್ಜಿಗೆ ಕತೆ ಇದೆಯಲ್ಲ ಅದು ನನ್ನ ತುಂಬ ಪರಿವರ್ತನೆ ಮಾಡಿಬಿಡುತ್ತೆ ನನಗೆ. ಇಲ್ಲಿ ಯಾವುದೂ ಶಾಶ್ವತ ಅಲ್ಲಪ್ಪ, ಇವತ್ತು ಇಲ್ಲಿದ್ದವನು ನಾಳೆ ದಿನದಲ್ಲಿ ಮೇಲ್ಗಡೆ ಬಂದುಬಿಟ್ಟಿರ್ತಾನೆ. ಯಾಕಂದ್ರೆ ನಾನು ಅದನ್ನು ನೋಡಿದ್ದೀನಿ. ಈಗ ನೋಡುವಂತಹ ವೀಕ್ಷಕರಿಗೆ ಒಂದು ಪ್ರಶ್ನೆ ಬರುತ್ತೆ, ಅಲ್ಲಪ್ಪ ಗಿಲ್ಲಿ ನಟನ್ ಟ್ಯಾಲೆಂಟ್ ಇತ್ತು, ಅವ್ನು ಬೆಳೆದ ಆಯ್ತಾ, ಈಗ ಡೈರೆಕ್ಟರ್ಗೆ ಏನು ಪ್ರಾಬ್ಲಮ್ ಮಾತಾಡ್ಸಿಲ್ಲ ಅಂತಂದ್ರೆ ಅಂತ. ಇಲ್ಲ, ನಾನು ಅದನ್ನು ಎಲ್ಲೂ ನಾನು ಮಾತಾಡ್ಸಿಲ್ಲ ಗಿಲ್ಲಿ ನಟ ಅಂತೇಳಿ ನಾನು ಹೇಳ್ಕೊಂಡು ಅದೆಲ್ಲ ಕೇಳಲ್ಲ. ಎಲ್ಲರಿಗೂ 100% ಅವ್ನು ಬೆಳೆದಿದ್ದಾನೆ ಅಂದರೆ ಖುಷಿ ಅಲ್ವಾ ಸರ್? ಈಗ ನೀವೆಲ್ಲ ಬೆಳಿಬೇಕು ಅಂತಲೇ ತಾನೇ ನಾವು ನೀರು ಗೊಬ್ಬರ ಹಾಕೋದು ಒಂದು ತೆಂಗಿನ ಮರಕ್ಕೆ ಹಾಕಿದ್ದೀವಿ, ಬೆಳೆದಿದ್ದೇನೋ ಪ್ರಾಬ್ಲಮ್. ನೀನು ಬೆಳೆದಿದ್ದೀಯ ಅಂತೇಳಿ ನನಗೆ ಇನ್ನೂ ಖುಷಿ ಇದೆ. ಅದು ಬೆಳೆದಿಲ್ಲ, ನಾನು ಗಿಲ್ಲಿ ನಟ ಬಂದೇ ಇಲ್ಲ, ನಾನು ಮೀಟ್ ಮಾಡಿಲ್ಲ, ಅದಕ್ಕೆ ನಾನು ಅಳ್ತೀನಿ ಇಳ್ತೀನಿ ಮತ್ತು ನಾನು ಕೆಲಸ ಮಾಡಲ್ಲ. ಈಗಲೂ ನಾನು ಕೆಲಸ ಅದನ್ನೇ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಾವು ಹೋಗ್ತಿರೋದು ಒಂದೇ ಟ್ರ್ಯಾಕಲ್ಲಿ ಅಲ್ವಾ ಸರ್? ಒಂದು ಟ್ರೈನ್ ಮುಂದೆ ಹೋಗಿದೆ, ಇನ್ನೊಂದು ಟ್ರೈನ್ ಹಿಂದೆ ಬಂದಿದೆ. ಬಟ್ ಬರೋ ಸ್ಟಾಪಲ್ಲಿ ಇಲ್ಲಿ ಲಾಸ್ಟ್ ಒಂದೇ ಬಸ್ ಸ್ಟ್ಯಾಂಡ್. ಸ್ನೇಹ ಸರ್ ಇದು ನಂದು ಒಂದು 7 years. ಹೌದು, ವೇಟಿಂಗ್ ಮಾಡಿದ್ರಿ. ನಂಗೆ ಲೋ ನವೀನ ಇವಾಗೆಲ್ಲ ಸೂಪರ್ ಡೂಪರ್ ಹಿಟ್ ಆಗೈತೆ ಮೂವಿ. ಆ ಲೋ ನವೀನ ಸ್ಕ್ರಿಪ್ಟಲ್ಲೇ ನನಗೆ ನವೀನ್ ಸಜ್ಜು ಸರ್ ಕರೆದಿ ಗಿಲ್ಲಿ ನಟನ ಪರಿಚಯ ಮಾಡಿಸಿದ್ದು. ಯಾಕಂದ್ರೆ ಇದು ಸ್ಕ್ರಿಪ್ಟ್ ಅಂದ್ರೆ 7 ವರ್ಷದ ಹಿಂದಿಂದ ಸ್ಕ್ರಿಪ್ಟ್. ಇಲ್ಲ ಹತ್ತತ್ರ ನಿಮಗೆ ಒಂದು 20 ಅಥವಾ 21ನೇ ಇಸ್ವಿ, ಅದು 2021ನೇ ಇಸ್ವಿ ಆಗ್ತಾನೆ ಕೂತಿದ್ವಿ. ಈ ಥರದ್ದು ಒಂದು ಟೈಟಲ್ ಇದೆ, ಹಿಂಗಿದೆ, ನಾನು ಲೋ ನವೀನ ಟೈಟಲ್ ಇಟ್ಕೊಂಡಿದ್ದೀನಿ, ಈ ಥರದ್ದೊಂದು ಕತೆ ಇದೆ ಅಂತ. ನವೀನ್ ಸಜ್ಜು ಸರ್. ಆವಾಗ ನಾನು ಮತ್ತು ಗಿಲ್ಲಿ ನಟ ಎಲ್ಲರೂ ಕೂತ್ಕೊಂಡು ಕತೆ ಬರೀತಿದ್ವಿ. ನಾನು ಆಲ್ಮೋಸ್ಟ್ ಸ್ಕ್ರೀನ್ ಪ್ಲೇ ಡೈಲಾಗ್ ಏನಿರುತ್ತೋ ಅದನ್ನೆಲ್ಲ 100% ಬರೀತಿದ್ದಾಗ ನಾನೇ ಅವ್ರನ್ನ ಕೇಳ್ಬಿಟ್ಟೆ, ಸರ್ ಇದು ಸ್ವಲ್ಪ ಮಂಡ್ಯ ಭಾಷೆ ಇದೆ, ನನಗೆ ಆ ಭಾಷೆ ಸರಿಯಾಗಿ ಬರ್ತಾ ಇಲ್ಲ, ಆ ಕಡೆ ಗೊತ್ತಿರೋರು ಯಾರನ್ನಾರು ಕರೆಸಿ ಸರ್ ಅಂತಂದೆ. ಆವಾಗ ಈ ಹುಡುಗ ಗೊತ್ತಾ ಅಂತ ಹೇಳ್ಬಿಟ್ಟು ಗಿಲ್ಲಿ ನಟ ಅವ್ರನ್ನೆಲ್ಲ ಪರಿಚಯ ಮಾಡಿಸಿ ಸೀದಾ ಕರೆಸ್ಬಿಟ್ಟು ಭೇಟಿ ಮಾಡಿಸಿದ್ರು. ಗಿಲ್ಲಿ ನಟ ಒಂದು 2 ದಿನ 3 ದಿನ ಬಂದಿರಬೇಕು ಆ ಸ್ಕ್ರಿಪ್ಟ್ ವರ್ಕ್ಗೆ ಅಷ್ಟೇ. ಆವಾಗ ಒಂದಷ್ಟು ಸ್ಕ್ರಿಪ್ಟ್ ಮಾಡಬೇಕಾದಾಗ ನಾನು ಒಂದಷ್ಟು ಡೈಲಾಗ್ ಕೇಳ್ತಾ ಇದ್ದೆ. ನಾನು ಈಗ ಯೂಟ್ಯೂಬಲ್ಲಿ ವೈರಲ್ ಆಗಿದ್ದು ಲೌಡೆ ಕೇಬಲ್ ಡೈಲಾಗ್ ಅವೆಲ್ಲ ಚರ್ಚೆ ಮಾಡ್ಬೇಕಾದ್ರೆ ಬಿದ್ದು ನಗೋರು. ಆಮೇಲೆ ಲೋ ನವೀನವ್ರು ಕೆಲವು ಡೈಲಾಗ್ ಬರ್ದಿದ್ದೆ ನಾನು. ಲೋ ನವೀನ ಎಷ್ಟು ಅಂತ ಉಡ್ತೀಯ ಬಿಡ್ಲಾ ಅಂಡ, ನೀನು ಎಷ್ಟು ಜೂರ ಅಂಡು ಚೆಂಡು ಆದದಿಲ್ಲ ಅಂದ್ಬಿಟ್ಟು ಇಟ್ಟರೆಲ್ಲ ಡೈಲಾಗ್ ಏನಿರುತ್ತೋ ಅದನ್ನೆಲ್ಲ ಸ್ವಲ್ಪ ನ್ಯಾಚುರಲ್ ಆಗಿ ಮಾಡೋದು. ಅವಾಗೆಲ್ಲ ಬರೀತಿರ್ಬೇಕಾದ್ರೆ ನವೀನ್ ಸಜ್ಜು ಸ್ವಲ್ಪ ತುಂಬ ಎಂಜಾಯ್ ಮಾಡ್ತಿರೋ ಅದನ್ನು. ಆವಾಗಲೇ ಟೈಟಲ್ ಏನಿರುತ್ತೋ ಅದನ್ನೆಲ್ಲ ಬರೆದಾದ್ಮೇಲೆ ಆ ಕತೆ ಮಾಡಿದ್ವಿ. ಕೊರೋನಾ ಅನ್ನೋದು ಬಂದಾದ್ಮೇಲೆ ಸ್ವಲ್ಪ ಗ್ಯಾಪ್ ಆಗೋಯ್ತು. ಆಮೇಲೆ ಯಾವುದೋ ಒಂದು ಸ್ವಲ್ಪ ಅವರು ಸ್ವಲ್ಪ ಗೊತ್ತಿರಬೇಕಲ್ಲ, ಕೊರೋನಾ ಟೈಮ್ ಬಂದಾಗ ಯಾರಿಗೂ ಕೆಲಸ ಇಲ್ಲ, ಪ್ರೋಗ್ರಾಮ್ಗಳಿಲ್ಲ. ಆವಾಗ ಒಂದು 2 ರಿಂದ 3 ವರ್ಷ ಸುಧಾರಿಸ್ಕೊಳ್ಳೋಕ್ಕೆ ಆಗೋಯ್ತು ನಮಗೆ. ನಾವು ಕೆಲಸ ಮಾಡ್ಬೇಕು. ಯಾಕಂದ್ರೆ ನಾವು ಜೊಮೊಟೋಗೆ ಏನಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಮ್ಗೆ ಕೆಲಸನೂ ಕೊಡಿರೋಲ್ಲ, ಕೆಲಸನೂ ಇಲ್ಲ, ದಿಲ್ದರಾಗ ಓಡಾಡ್ತಿದ್ವಿ. ಪೊಲೀಸರು ಬಿಡ್ತಿದ್ದೆ, ಸರ್ ಊಟ ಎತ್ಕೊಯ್ತೀವಿ ಅಂದರೆ ಪೊಲೀಸ್ ಬಿಟ್ಬಿಡೋರು ನಮ್ಮನ್ನು, ಸಿಹಿ ಕೆಲಸ. ಸೊ ಹಿಂಗಾಗ್ಬಿಟ್ಟು ಆ ಕೆಲಸ ಎಲ್ಲ ಮಾಡ್ತಿದ್ವಿ. ಅಲ್ಲಿ ನನಗೂ ಅವನಿಗೂ ಪರಿಚಯ ಆಗಿ ಲೋ ನವೀನ್ ಅನ್ನೋದು ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅಲ್ಲಿ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ಏನಿರುತ್ತೋ ಅದು 100% ಬರೀಬೇಕಾದಾಗ ಡಿಸ್ಕಸ್ ಮಾಡಬೇಕಾದ ಅಲ್ಲಿ ಕೂತಿದ್ವಿ. ಅಲ್ಲಿ ಪವನ್ ಸರ್, ಧನುರ್ಧಾರಿ ಪವನ್ ಅಂತ ಡೈರೆಕ್ಟರ್ ಇದ್ದಾರೆ, ಒಳ್ಳೆ ಇಂಟೆಲಿಜೆಂಟ್ ಅವರು. ಒಂದು ಪೋಸ್ಟರ್ ಡಿಸೈನ್ ಮಾಡೋದಾಗಿರ್ಬೋದು, ಬೇರೆದಾಗಿರ್ಬೋದು, ಇನ್ನು ತುಂಬ ಇಂಪಾರ್ಟೆಂಟು. ಅದಾದ್ಮೇಲೆ ನೆಕ್ಸ್ಟು ನಮ್ಮ ಇವರಿದ್ದಾರೆ ಹಂದಾಣಿ ಅಂತ, ಹಿಮಭಾಷೆ ಅಂತ, ಅವರು ಕೈ ತೊಳ್ಕೊಂಡು ಮುಟ್ಟಂಗವಳೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಬರೆದ್ರು. ನಿಂಗಾಣೆ ಅಂತ ಒಂದು ಸಾಂಗ್ ಬರೆದ್ರು. ಎಲ್ಲ ಇದು ಆದರೆ ಎಲ್ಲಕ್ಕಿಂತ ಹೆಚ್ಚು ಕಮ್ಮಿ ಒಂದು 95% ಬರೆದ್ರು. ಹಂದಾಣಿ ಮತ್ತು ಇವ್ರು ಬರೆದಿರೋದು. ಹಂದಾಣಿನೇ 2 ಸಾಂಗ್ ಬರೆದಿರೋದು. ಕೈ ತೊಳ್ಕೊಂಡು ಮುಟ್ಟಂಗವಳೆ ಅನ್ನೋದೊಂದು, ಮತ್ತು ನಿಂಗಣ್ಣೆ ಅಂತ ಒಂದು ಸಾಂಗ್ ಬರೆದು, ನಿಂಗಣ್ಣೆ ಅಂತ ಒಂದು ಸಾಂಗ್ ಬರೆದು ಅದೊಂದು ಸ್ವಲ್ಪ ಅದನ್ನೆಲ್ಲ ಬರೆದ್ರು. ಅದನ್ನೆಲ್ಲ ಬರಬೇಕಾದ್ರೆ ಒಂದು ಒಳ್ಳೆ ತಂಡ ಕಟ್ಕೊಂಡಿದ್ವಿ. ಆಮೇಲೆ ನಾನು ಅನ್ಕೊಂಡಿದ್ದೆ ಅಷ್ಟೇ, ಹಿಂದಿನ ಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ KGF ಹುಟ್ಟಿದ್ದು 7 ರಿಂದ 8 ವರ್ಷ. ಯಾಕಂತ ಹೇಳಿದ್ರೆ KGF ಕತೆನ ಪ್ರಶಂಸೆಯಲ್ಲಿರೋ ಒಂದು ಇಂಟರ್ವ್ಯೂ ಹೇಳಿದ್ದಾರೆ. ಅದನ್ನು ಬರೆದಿಟ್ಕೊಂಡಾಗ ನಾನು ಗೂಗ್ಲಿ ಸಿನಿಮಾ ನೋಡಿದೆ. ಅವಾಗ ಯಶ್ ಸರ್ ನೋಡಿದೆ. ನಾನು ಯಶ್ ಸರ್ ಈಗ ನನ್ನ ಕತೆ ಶೂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅವಾಗಲೇ ಬರೆದಿದ್ದು. ಇಲ್ಲಿ ಕತೆ ಎಷ್ಟು ಹಳೆಯದು ಮತ್ತು ಎಷ್ಟು ವರ್ಷದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. KGF ಅಲ್ಲಿರೋ ಮುಖಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆವಾಗ ಒಂದು ಆ್ಯಕ್ಷನ್ ಹೀರೋ ಬೇಕಾಗಿತ್ತು ನನಗೆ, ಆ ಲೆವೆಲ್ ಬೇಕಾಗಿತ್ತು ಅಂತ ಹೇಳಿದಾಗ ಅವ್ರು ಅವಾಗಲೇ ಡಿಸ್ಕಷನ್ ಮಾಡಿ ಪ್ರೊಸೆಸಿಂಗ್ ಅಷ್ಟು ಟೈಮ್ ತೊಗೊಂಡಿದ್ರು ಅದನ್ನು. ಆಮೇಲೆ ಆ ಥರ ನಾನು ಹೇಳಿದ್ನಲ್ಲ ಸರ್, ವಿಷನ್ ಇರೋ ವ್ಯಕ್ತಿ ಇದೆಯಲ್ಲ, ಅವ್ರು ಯಾವತ್ತೂ ಹುಡುಕ್ತಾ ಇರ್ತಾರೆ ನಾನು ಹೊಸದು ಬೇಕು ಅಂತ. ಈಗ ಆ ಥರದ್ದೊಂದು KGF ಬಂದಾದ್ಮೇಲೆ ತಾನೇ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಸೈನ್ ಆಗಿದ್ದು. ಮತ್ತು ಎಲ್ಲನೂ KGF ಆಗಲ್ವಲ್ಲ ಸರ್, ಪ್ರಯತ್ನಗಳೇನಿರುತ್ತೆ. ಯಾಕಂದ್ರೆ ನಮ್ಮದು ಇಂಡಸ್ಟ್ರಿ ಸ್ವಲ್ಪ ಚಿಕ್ಕಿತ್ತು, ಸ್ವಲ್ಪ ದೊಡ್ಡದಾಗಿದೆ. ಸೊ ಹಂಗಾಗಿ ಆ ಥರದವರು ನನಗೆ ತುಂಬ ಇನ್ಸ್ಪಿರೇಷನ್ ಅವರು. ಎಸ್ ಸರ್, ಅವ್ರು ಏನು ಹೇಳಿದ್ರು ಅದನ್ನು ಕರೆಕ್ಟಾಗಿ ಮಾಡೇ ಮಾಡ್ತಾರೆ. ಈಗ ಮಿಸ್ಟರ್ ರಾಮಾಚಾರ್ಯಲ್ಲಿ ಎಲ್ಲೋ ಒಂದು ಕಡೆ ತಮಿಳ್ನಾಡಲ್ಲಿ ಹೋಗಿ ಯಾವುದೋ ಒಂದು ಅವಾರ್ಡ್ ತಗೋಬೇಕಾದ್ರೆ ಅವ್ರು ಸ್ಟೇಜ್ ಮೇಲೆ ಹೇಳಿದ್ರು ಅವರು, ಕನ್ನಡ ಇಂಡಸ್ಟ್ರಿಯವರು ಬರೀ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ನಾರ್ಮಲಾಗಿ ನೋಡೋಕೆ ಹೋಗ್ಬೇಡಿ, ಇದೇ ಇಂಡಸ್ಟ್ರಿ ಇಂಡಿಯಾದಲ್ಲಿ ಸದ್ದು ಮಾಡುತ್ತೆ, ಅದೇನೋ ಬಂದೇ ಬರುತ್ತೆ ಅಂತ KGF ಬಂದು ಅದನ್ನು ಮಾಡಿಬಿಟ್ರು ಅವರು. ಸರ್ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟ್ಯಾಲೆಂಟು ಮತ್ತು ರೈಟರಿಗೆ ತುಂಬ ಪೇಷನ್ಸ್ ಬೇಕು. ಅಲ್ಲಿ ನೀವು ಹೆಸರು ಮಾಡೋಗಂಟು ಇಲ್ಲಿ ಏನೂ ಸಿಗಲ್ಲ ಸರ್. ನಿಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ದುಡ್ಡಿದೆ, ಸೆಟ್ ಡಿಪಾರ್ಟ್ಮೆಂಟಲ್ಲಿ ದುಡ್ಡಿದೆ, ಲೈಟಿಂಗ್ ಡಿಪಾರ್ಟ್ಮೆಂಟ್ ದುಡ್ಡಿದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ದುಡ್ಡಿರಲ್ಲ. ಯಾಕಂದ್ರೆ ನೀವೇ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಲ್ಲ, ಹಾಗೆ ಅನ್ಕೊಂಡಿರ್ತೀವಿ. ನೀವು ಕ್ಯಾಪ್ಟನ್ಶಿಪ್ ಸಿಕ್ಕೋವರೆಗೂ ಭಾಳ ಕಷ್ಟ. ಕರೆಕ್ಟ್ ಅಲ್ಲ. ಅಲ್ಲ, ಈಗ ನೀವು ಪ್ರೊಡ್ಯೂಸರ್ ದುಡ್ಡು ಇಸ್ಕೊಂಡು ಇವರೆಲ್ಲ ಹಂಚ್ತೀರಿ? ಇಲ್ಲ, ನಾವು ನೋಡಿ ದುಡ್ಡು ಇಸ್ಕೊಂಡು ನಾವು ಯಾರಿಗೂ ಹಂಚಲ್ಲ.
ಡೈರೆಕ್ಟರ್ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಅದಕ್ಕೊಬ್ಬರು ಮ್ಯಾನೇಜರ್ ಅಂತ ಬರ್ತಾರೆ. ಆ ಮ್ಯಾನೇಜರ್ ಏನು ಮಾಡ್ತಾರೆ, ಎಲ್ಲರಿಗೂ ಡಿಸ್ಪ್ಲೇ ಹಿಂಗೆ ನಿಮ್ಮ ರೆಮಿಡೇಷನು, ಈಗ ನನ್ನ ಮ್ಯಾನೇಜರ್ ನೋಡಪ್ಪ ಈ ಥರದ ನನಗೆ ಈಗ ನನ್ನ ಹತ್ರ ಯಾರ್ದು ಕಾಂಟ್ಯಾಕ್ಟ್ ನಂಬರ್ ಇರಲ್ಲ ಸರ್. ನಾನು ಕ್ಯಾರೆಕ್ಟರ್ಗಳು ಬರ್ಕೊಂಡಿರ್ತೀನಿ. ಆ ಕ್ಯಾರೆಕ್ಟರ್ನ ನಾನು ಮಾತಾಡ್ಸೋದು, ಒಬ್ಬ ಮ್ಯಾನೇಜರ್ ಕರೆದಾದ್ಮೇಲೆ ನನಗೆ ಈ ಕ್ಯಾರೆಕ್ಟರ್ ಬೇಕು, ಇವ್ರು ಬೇಕು ಅಂತ ಅವ್ರ ರೆಮಿಡೇಷನ್ ಏನಿರುತ್ತೋ ಅವರು ಮಾತಾಡಿರ್ತಾರೆ. ಅದಕ್ಕೂ ನಂಗೆ ಟಚ್ ಇರಲ್ಲ, ಇಂಟರ್ಪ್ರಿಟೇಷನ್ ಇರಲ್ಲ. ಬಟ್ ಸಪ್ರೇಟಾಗಿ ಡೈರೆಕ್ಟ್ರಿಗೆ ಮಾತ್ರ ಕೊಡೋದಿಲ್ಲ ಅಂತನಾ? ಇಲ್ಲ ಡೈರೆಕ್ಟ್ರಿಗೂ ಕೊಡ್ತಾರೆ, ಇಲ್ಲ ಅಂತಲ್ಲ. ಕಡಿಮೆ ನಿಮ್ಗೆ ಹೆಸರು ಮಾಡಿದ್ಮೇಲೆ ಖಂಡಿತ ಬಂದೇ ಬರುತ್ತೆ ಸರ್. ನಾವು ಅದು ಹೆಸರು ಮಾಡೋವರೆಗೂ ಏನು ಕೇಳಲ್ಲ ಎಕ್ಸ್ಪೆಕ್ಟೇಷನ್. ಇಲ್ಲಿ ನಾನೇನು ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತಲ್ಲ ಸರ್. ನನ್ನ ಯೋಗ್ಯತೆಗೆ ನಿಮ್ಮದು ಸುಮಾರು ಶಾರ್ಟ್ ಮೂವೀಸ್ ಹಿಟ್ ಆಗಿದೆ, ಚೆನ್ನಾಗಿ ಮಾಡಿದ್ದೀರಿ, ಡೈಲಾಗ್ ಡೆಲಿವರಿ ಚೆನ್ನಾಗಿದ್ದಾವೆ, ಟೈಟಲ್ ಕಾರ್ಡ್ಸ್ ಚೆನ್ನಾಗಿದ್ದಾವೆ. ಇದೆಲ್ಲ ನೋಡಿದ ಮೇಲೂ ಇನ್ನು ಸಿನಿಮಾದಲ್ಲೂ ಗೆಲ್ಲು ಅಂತಂದರೆ, ಪ್ರತಿ ಸಲ ಗೆಲ್ಲು ಅಂತಂದರೆ ಅಂದರೆ ನೀವೊಂದು KGF ಮೂವಿ ಆಗೋವರೆಗೂ ನೀವು ಒಳ್ಳೆ ಡೈರೆಕ್ಟರ್ ಆಗಲ್ಲ ಅಂತನಾ? ಇಲ್ಲ ನನಗೆ KGF ಮೂವಿ ಒಂದು ಇನ್ಸ್ಪಿರೇಷನ್. ಅಲ್ಲ ಅಂದರೆ ಈಕ್ವಲೆಂಟ್ ಅದೇ ಥರ ಒಂದು ಮೂವಿ ಆಗೋವರೆಗೂ ನಾವು ಗೆಲ್ಲಲ್ಲ ಅಂತ? ಇಲ್ಲ ಹಂಗೆ ಅನ್ಕೊಳ್ಳೋಗಿಲ್ಲ ಸರ್. ಯಾಕಂದರೆ KGF ಬಜೆಟ್ ಬೇರೆ, ನನ್ನ ಮೂವಿ ಬಜೆಟ್ ಬೇರೆ ಅಂತ ಅನ್ಕೊಳ್ಳೋದು. ಯಾಕಂದ್ರೆ ನಾವು ಅದನ್ನು ಕಂಪೇರ್ ಮಾಡೋಕ್ಕೆ ಹೋಗ್ಬಾರ್ದು ನಾವು ಅದನ್ನೆಲ್ಲ. ಯಾಕಂದ್ರೆ ಅವಾಗಲೇ ಪ್ರೇಮಲೋಕ ಗೇಮಲ್ವ ಸೆಟ್ಟಾಗಿ ಶೂಟಿಂಗ್ ಮಾಡ್ತಾ ಇದ್ರಲ್ಲ ಅವರು. ರವಿಚಂದ್ರನ್ ಸರ್ ಅವರೆಲ್ಲ ಕ್ಯಾಪ್ಷನ್ಶಿಪ್ ತಗೊಂಡಾಗ ಅವ್ರು ಡೈರೆಕ್ಷನ್ ಮಾಡ್ಬೇಕಾದಾಗ ಪ್ರೇಮಲೋಕ, ಕಿಂದರಿ ಜೋಗಿ ಅವ್ರನ್ನೆಲ್ಲ ನೋಡಿ ಗುರುಬ್ರಹ್ಮ ಅವ್ರನ್ನ. ಯಾಕಂದ್ರೆ ನಾನು ಸುಮಾರು ಎಷ್ಟೋ ಜನ ಇಂಟರ್ವ್ಯೂಗಳು ನೋಡಿದ್ದೀನಿ, ಪೇಪರ್ಲು ಓದಿದ್ದೀನಿ ಅವರು. ಆ ರವಿಚಂದ್ರನ್ ಸರ್ ಸಿನಿಮಾ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಬೇರೆ ಕಡೆಯಿಂದ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋರಂತೆ ಸೆಟ್ ಹೆಂಗೆ ಹಾಕಿದ್ದಾರೆ ಅಂತ. ಈಗಿನ ಟ್ರೆಂಡಲ್ಲಿ ಏನಾದ್ರು ರವಿ ಸರ್ ಆ ಥರ ಸೆಟ್ಗಳು ಹಾಕ್ಬಿಟ್ರೆ ಎಂಟರ್ ವರ್ಲ್ಡೇ ಇವತ್ತು ನಮ್ಮದಕ್ಕೆ ನೋಡೋರು ಕನ್ನಡ ಇಂಡಸ್ಟ್ರಿಯಲ್ಲಿ. ಬಹುಶಃ ಅದೊಂದು ರೆವಲ್ಯೂಷನ್ ಆಗಲೇ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ ಸರ್. ನಮ್ದೇನಿಲ್ಲ, ಬಟ್ ಆ ಲರ್ನಿಂಗ್ ಸ್ಟೇಜ್ ಇದೆಯಲ್ಲ, ಅವ್ರೊಂಥರ ಲಚ್ಚರ್ ಇದ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಹಿಂಗೆ ಮಾಡ್ಬೇಕು ಸಿನಿಮಾನ ಅಂತ. ಬಟ್ ಆ ಬ್ಯೂಟಿ ಯಾರು ನೋಡಿಲ್ಲ ನಾನು. ಒಂದು ಸಿನಿಮಾ ಅಂತ ಸ್ಟಾರ್ಟ್ ಆಗಬೇಕಾದಾಗ ಮೇನ್ ಇಂಪಾರ್ಟೆಂಟ್ ಅವ್ರ ಪಿಲ್ಲರೇ ಅವರೇ. ಯಾಕಂದರೆ ಲೋ ನವೀನ. ನಾನು ಯಾಕೆ ಲೋ ನವೀನನ್ನು ನಾನು ಉಪೇಂದ್ರ ಸಿನಿಮಾಗೆ ಹೋಲಿಕೆ ಮಾಡ್ತೀನಿ ಅಂತ ಹೇಳಿದ್ರೆ, ಕ್ರಿಯೇಟರ್ ಅವರು ನವೀನ್ ಸಜ್ಜು ಸರ್ ಅಂತ. ನೀವೇನು ನನಗೆ ಐಡಿಯಾ ಕೊಡಬೇಕು, ಅದಕ್ಕೆ ನಾನು ಡೈಲಾಗ್ ಬರೀಬೇಕು. ಈಗ ಎಲ್ಲರೂ ಒಂದು ಟೀಮ್ ಅಂತ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ, ಅವರೇ ಐಡಿಯಾ ಕೊಡೋರು. ನಾವೇನಾರು ಅಕಸ್ಮಾತ್ ಸರ್ ಈ ಡೈಲಾಗ್ ಇಲ್ಲಿ ಬರೋದು ಚೆನ್ನಾಗಿರುತ್ತೆ, ಇದು ಬಂದರೆ ಚೆನ್ನಾಗಿರುತ್ತೆ ಅಂತ ಐಡಿಯಾ ಕೊಡ್ಬೋದು. ರೈಟ್ರು ಅಂತ ಹೇಳಿದ ಬಂದಾಗ ನಾವೆಲ್ಲ ಕೂತ್ಕೊಂಡು ಒಂದು ಕ್ರಿಯೇಷನ್ ಅಥವಾ ಒಂದು ಸೀನ್ನ ನಾನಾ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ನಾವು. ಇದ್ದರೂ ಈ ಸೀನ್ ಚೆನ್ನಾಗಿ ಮಾಡಬೇಕು. ಈಗ ಎಕ್ಸಾಂಪಲ್ ಹುಡುಗಿ ಕೇಳೋಕೆ ಹೋಗ್ತಾರೆ ಒಂದು ಸೀನು, ನಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತಾ, ಎತ್ತಿನ ಗಾಡೀಲಿ ಹೋದ್ರೆ ಚೆನ್ನಾಗಿರುತ್ತಾ, ಆಟೋದಲ್ಲಿ ಹೋದ್ರೆ ಚೆನ್ನಾಗಿರುತ್ತಾ, ಬಸ್ಸಲ್ಲಿ ಹೋದ್ರೆ ಚೆನ್ನಾಗಿರುತ್ತಾ, ಕಾರಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ಕಾರಲ್ಲಿ ಹೋದ್ರೆ ಏನು ಪಚಿತಿ ಆಗುತ್ತೆ, ಬಸ್ಸಲ್ಲಿ ಹೋದ್ರೆ ಏನು ಪಚಿತಿ ಆಗುತ್ತೆ, ಎತ್ತಿನ ಗಾಡೀಲಿ ಹೋದ್ರೆ ಏನು ಪಚಿತಿ ಆಗುತ್ತೆ, ಇದನ್ನೆಲ್ಲ ಆಲೋಚನೆ ಮಾಡ್ತೀವಿ. ಆವಾಗ ಡಿಸ್ಪ್ಯಾಚ್. ಬಟ್ ಲೈನ್ ಕೊಡೋದೆಲ್ಲ ಅವರೇ. ಆಮೇಲೆ ಅವ್ರು ಹಾಕೊಂಡಿದ್ದೀನಿ ಅಂದರೆ ಅಲ್ಲಿ ತಪ್ಪೇನಿಲ್ಲ. ಯಾಕಂತ ಹೇಳಿದ್ರೆ ಮೇನ್ ಕ್ಯಾಪ್ಷನ್ ಇಟ್ಟೆ ನವೀನ್ ಸಜ್ಜು ಸರ್. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಉಪೇಂದ್ರ ಸರ್, ನನಗೆ ಉಪೇಂದ್ರ ಸರ್ ಬಿಟ್ಟರೆ ಎರಡನೇ ಸಿನಿಮಾ ಲೋ ನವೀನ. ಯಾಕೆ ಹೇಳ್ತೀನಿ ಅಂದರೆ, ಉಪೇಂದ್ರ ಅಂತ ಹೇಳಿ ಒಂದು ಸಿನಿಮಾ ಬಂತು. ಯಾರು ಹೀರೋ? ಉಪೇಂದ್ರ ಅವರೇ. ಡೈರೆಕ್ಟರ್ ಯಾರು? ಸಿಂಗರ್ ಯಾರು? ಲಿರಿಕ್ ಯಾರು? ಈಗ ಲೋ ನವೀನ ಅಂತ ಒಂದು ಸಿನಿಮಾ ಬಂತು. ಯಾರು ಡೈರೆಕ್ಟ್ರು? ಬೇರೆಯವರು. ಆದರೆ ಟೈಟಲು ಲೋ ನವೀನ, ಹೀರೋ ನವೀನ, ಮ್ಯೂಸಿಕ್ ನವೀನ, ಸಿಂಗರು ನವೀನ, ಲಿರಿಕ್ ಬರ್ದಿರೋ ನವೀನ್ ಸಜ್ಜು, ಕಥೆನೂ ನವೀನ್ ಸಜ್ಜು ಸರ್. ಆ ಸಿನಿಮಾ ಬಿಟ್ಟರೆ ಅವ್ರ ಹೆಸರಲ್ಲೇ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬಂತು ಅಂದ್ರೆ ನವೀನ್ ಸರ್. ನವೀನ್ ಸಜ್ಜು ಮಾತಿನ ನಿಗೂಢ ಅರ್ಥ ಏನು ಡೈರೆಕ್ಟ್ರೆ? ಇಲ್ಲ, ಆ ನಿಗೂಢ ಅರ್ಥ ಏನಿಲ್ಲ ಸರ್. ನಾನು ಸುಮಾರು ಸರಿ ಅವ್ರ ಹತ್ರ ಹೇಳಿದ್ದೀನಿ, ಸರ್ ನನಗೆ ಉಪೇಂದ್ರ ಸರ್ ಬಿಟ್ಟರೆ ನೆಕ್ಸ್ಟ್ ನಿಮ್ಮ ಹೆಸರಲ್ಲೇ ಒಂದು ಟೈಟಲ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡ್ತಿರೋರು ನೀವೇ ಅಂತ. ಅವ್ರು ಸುಮ್ಮನೆ ನಗೋರು ಅದನ್ನು ಕೇಳಾದ್ಮೇಲೆ ಅವ್ರು ಯೋಚನೆ ಮಾಡಿರಲಿಲ್ಲ ಅದನ್ನು. ಯಾಕಂದ್ರೆ ಲೋ ನವೀನ, ಹೀರೋನು ನವೀನ, ಮ್ಯೂಸಿಕ್ಕು ನವೀನ, ಕಥೆನೂ ನವೀನ, ಸಾಂಗ್ ಆಡಿರೋದು ನವೀನ. ಇದೆಲ್ಲ ಬಂದರೆ ಆ ಸಿನಿಮಾ ಬಿಟ್ಟರೆ ಇನ್ನೊಂದು ಸಿನಿಮಾ ಬಂದಿದ್ದು ನೋಡಿ. ಯಾರು ಎಷ್ಟೋ ಜನ ನಾಯಕ ನಟರಾಗಿದ್ದಾರೆ, ಅವ್ರ ಹೆಸರಲ್ಲೇ ಸಿನಿಮಾ ಬಂದು ಅವರೇ ಡೈರೆಕ್ಷನ್ ಕಷ್ಟ. ನನ್ನ ಕ್ವಶನ್ ಸಿಂಪಲ್, ನಿಮ್ಮ ಹೆಸರು ಎಲ್ಲನ ಟೈಟಲ್ ಕಾರ್ಡಲ್ಲಿ ಬಂದಿದೆ. ಬಂದಿದೆ